ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯು ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಲ್ಲರಿಗೂ ಇಷ್ಟವಾಗಿರೋ ಒಂದು ರೆಸಿಪಿ. ನಾವು ದೇವಸ್ಥಾನಕ್ಕೆಲ್ಲ ಹೋದರೆ ಒಂದು ಪುಳಿಯೋಗರೆ ಪ್ರಸಾದ ಸಿಗುತ್ತಲ್ಲ, ಅದನ್ನು ಹೆಂಗೆ ಮಾಡೋದಂತ ಇವತ್ತು ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಪುಳಿಯೋಗರೆ ಮಾಡೋಕ್ಕೆ ಗೊಜ್ಜು ಮಾಡಬೇಕಾದ್ರೆ ಅದಕ್ಕೆ ಪೌಡ್ರ್ ರೆಡಿ ಮಾಡಬೇಕು. ಆ ಪೌಡ್ರಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದು ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಾಗೂ ಮಾಡ್ಬೋದು ಫ್ರೆಂಡ್ಸ್. ಫಸ್ಟು ಉದ್ದಿನಬೇಳೆ ಹುರ್ಕೊಳ್ಳೋಣ. ಅಂದರೆ ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು. ನಾನು 1/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನೂ ಅಷ್ಟೇ ತಗೊಳ್ಳೋದು. ಎಳ್ಳು ಮತ್ತು ಜೀರಿಗೆ ಮಾತ್ರ ಜಾಸ್ತಿ ತೊಗೊಳ್ತೀನಿ. ಮೆಷರ್ಮೆಂಟು ಕ್ಲೀನಾಗಿ ಹಾಕಿರಿ, ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆ ಹುರಿದಿದ್ದಾಯಿತು. ಇದು ಗೋಲ್ಡನ್ ಕಲರ್ ಬರಬೇಕು, ಸೀದಿಸಬಾರ್ದು. ಈಗ ಕಡಲೆಬೇಳೆ, ಅದು 1/4 ಕಪ್ ಅಷ್ಟೇ. ಇದನ್ನು ಕ್ಲೀನಾಗಿ ಹುರ್ಕೋಬೇಕು. ಕಡಲೆಬೇಳೆ ಹುರಿದಿದ್ದಾಯಿತು. ಈಗ ಮೆಣಸು ಬಂದು 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು. ಯಾಕಂದರೆ ಖಾರ ಜಾಸ್ತಿ ಆಗುತ್ತೆ, ಮೆಣಸು ಎದೆ ಉರಿ ಬರುತ್ತೆ. ಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಿ, ಅದರಿಂದ ಮೆಣಸು 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಈಗ ಜೀರಿಗೆ ಅರ್ಧ ಕಪ್ ಹಾಕಿದ್ದೀನಿ. ಎಲ್ಲ 1/4 ಕಪ್ಪು, ಜೀರಿಗೆ ಮಾತ್ರ ಅರ್ಧ ಕಪ್ಪು. ಜೀರಿಗೆ ಮತ್ತು ಎಳ್ಳು ಎರಡೂ ಜಾಸ್ತಿ ಸೇರಿಸಿದ್ರೇ ಪುಳಿಯೋಗರೆ ಟೇಸ್ಟ್ ಬರೋದು. ಈಗ ಮೆಂತ್ಯ 1 ಟೀ ಸ್ಪೂನು, ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನು. ಮೇಯ್ನ್ ಇದು ಪುಳಿಯೋಗರೆಗೆ ಮೆಂತ್ಯ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ. ಈ ಪುಳಿಯೋಗರೆಗೆ ಮೆಂತ್ಯ ಹಾಕಲಿಲ್ಲ ಅಂದರೆ ಟೇಸ್ಟು ಬರೋಲ್ಲ, ಸ್ಮೆಲ್ಲು ಬರೋಲ್ಲ. ಅದು ಆಯಿತು, ಹುರಿದಿದ್ದು ಗೋಲ್ಡನ್ ಕಲರ್ ಬಂದಿದೆ. ಈಗ ಎಳ್ಳು ಅರ್ಧ ಕಪ್ಪು, ಜೀರಿಗೆ ಎಳ್ಳು ಅದು ಮಾತ್ರ ಅರ್ಧ ಕಪ್ಪು, ಮಿಕ್ಕಿದ್ದೆಲ್ಲ 1/4 ಕಪ್ಪು. ಈಗ ಎಳ್ಳೆಲ್ಲ ಚೆನ್ನಾಗಿ ಸಿಡಿದು ಹುರಿದಿದ್ದಾಯಿತು. ಈಗ ಸಾಸಿವೆ, ಇದು 1 ಟೇಬಲ್ ಸ್ಪೂನ್, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವರು ಹಾಕಲ್ಲ, ನಾನು ಹಾಕ್ತೀನಿ. ಧನಿಯಾ 1 ಕಪ್ಪು. ಧನಿಯಾ ಜಾಸ್ತಿ ಹಾಕಲೇಬೇಕು, ಆವಾಗಲೇ ಪುಳಿಯೋಗರೆ ಟೇಸ್ಟ್ ಬರೋದು. ಇದು ಚೆನ್ನಾಗಿ ಹುರ್ಕೊಳ್ಳಿ, ವಾಸನೆ ಬರೋ ತನಕ ಹುರ್ಕೊಳ್ಳಿ. ಧನಿಯಾ ಕಲರ್ ಚೇಂಜ್ ಆಯಿತು, ಇಳಿಸ್ಬಿಡೋಣ. ಕೊಬ್ಬರಿ 1 ಸಣ್ಣ ಪೀಸ್ ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ತುಂಬ ಜಾಸ್ತಿ ಹಾಕಿದ್ರು ಟೇಸ್ಟ್ ಚೇಂಜ್ ಆಗುತ್ತೆ. ಅದರಿಂದ 1 ಪೀಸ್ ಕೊಬ್ಬರಿ ಹಾಕಿದ್ದೀನಿ. 1 ಪೀಸ್ ಅಂದರೆ 1/4 ಭಾಗ, 1 ಕೊಬ್ಬರಿಯಲ್ಲಿ 1/4 ಭಾಗ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಬೇಡಿಗೆ ಮೆಣಸಿನ್ಕಾಯಿ 25ರಿಂದ 30 ಮೆಣಸಿನ್ಕಾಯಿ ಹಾಕಿದ್ದೀನಿ. 5 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಈ ಮೆಷರ್ಮೆಂಟಿಗೆ ಸರಿಯಾಗಿ ಬರುತ್ತೆ. ಆದಷ್ಟು ಮೆಣಸಿನ್ಕಾಯಿನ ನೀವು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ. ಘಾಟ್ ಬರಬಾರ್ದು, ಅದರಿಂದ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಹುರಿದಿರೋದೆಲ್ಲ ಆರಿದೆ. ಆರಿದ್ಮೇಲೆ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ನೈಸಾಗಿ, ನಾವು ಎಷ್ಟು ನೈಸ್ ಆಗುತ್ತೋ ಅಷ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡ್ರ್ ಇಟ್ಕೊಂಡ್ರೆ ನೀವು ಅವಾಗವಾಗ ಹುಣಸೆಹಣ್ಣು ಹಾಕಿ ಗೊಜ್ಜು ಮಾಡಿಕೊಂಡು ಅದರಲ್ಲಿ ಇದನ್ನು ಸೇರಿಸಿ ನೀವು ಪುಳಿಯೋಗರೆ ಗೊಜ್ಜು ಮಾಡ್ಕೋಬೋದು. ಮತ್ತು ಇಂಗು ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಗಡ್ಡೆ ಇಂಗು ಹಾಕಬೇಕು ಪೌಡ್ರಿಗಿಂತ. ಈಗ ಪೌಡ್ರು ರೆಡಿಯಾಗಿದೆ, ಪುಳಿಯೋಗರೆ ಪೌಡ್ರು ರೆಡಿ. ಈಗ ಗೊಜ್ಜು ಮಾಡಬೇಕು. ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ಗೊಜ್ಜೆಲ್ಲ ಹಾಕಿದ್ರೆ ತುಂಬ ಕಲರ್ ಬರುತ್ತೆ. ಈಗ ಹುಣಸೆಹಣ್ಣು 100 ಗ್ರಾಮ್ ಅಷ್ಟು ನೆನೆ ಹಾಕ್ತೀನಿ. ತೊಳೆದ್ಬಿಟ್ಟು ಹುಣಸೆಹಣ್ಣು ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಗಟ್ಟಿಯಾಗಿ ನೀರಿಲ್ಲದೆ ಕಿವುಚ್ಕೋಬೇಕು, ನೀರು ಕಡಿಮೆ ಹಾಕಬೇಕು. ಈಗ ಹುಣಸೆಹಣ್ಣು ಗೊಜ್ಜು ಮಾಡೋಕ್ಕೆ, ಪುಳಿಯೋಗರೆ ಗೊಜ್ಜು, ಹುಣಸೆಹಣ್ಣು ಗೊಜ್ಜೆಲ್ಲ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಇದಕ್ಕೆ 150ರಿಂದ 200 ಗ್ರಾಮ್ ಎಣ್ಣೆ ಹಾಕಿದ್ದೀನಿ ನಾನು. ಯಾಕಂದರೆ 1 kg ಅಕ್ಕಿ ಹಾಕಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ ಕಡಲೆಕಾಯಿ ಬೀಜ 4 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಅರ್ಧ ಫ್ರೈ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ. ಇದು ಫ್ರೈ ಆದಮೇಲೆ ಕರಿಬೇವು ಸೇರಿಸಿ, ಕರಿಬೇವು ಸೇರಿಸಿದ್ಮೇಲೆ ಹುಣಸೆಹಣ್ಣು ನಾವು ಕಿವುಚಿಟ್ಟಿರೋದು ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ, ಈಗ ಅರಿಶಿನ ಪುಡಿ, ಎಣ್ಣೆಲಿ ಅರಿಶಿನ ಪುಡಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಗಟ್ಟಿಯಾಗಿ ಹುಣಸೆಹಣ್ಣು ಕಿವುಚಿಟ್ಟಿದ್ದೀನಿ ನೋಡಿ, ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡೋದು ಅಷ್ಟೇ. ಇದು ಒಂದು ಸ್ವಲ್ಪ ಹೊತ್ತು ಕುದಿಬೇಕು, ಆಮೇಲೆ ನಾವು ಆ ಪೌಡ್ರ್ ಸೇರಿಸ್ಕೊಳ್ಳೋಣ.
ಆದಷ್ಟು ನೀವು ಹುಣಸೆಹಣ್ಣನ್ನ ನೀರು ಕಡಿಮೆ ಹಾಕಿ ಕಿವುಚ್ಕೊಳ್ಳಿ. ನೀರು ಜಾಸ್ತಿ ಹಾಕಿದ್ರೆ ಅದು ಕುದಿಯೋಕ್ಕೆ ಲೇಟ್ ಆಗುತ್ತೆ. ಅದರಿಂದ ನೀರು ಕಡಿಮೆ ಹಾಕಿದ್ರೆ ನಿಮ್ಗೆ ಬೇಗ ಗೊಜ್ಜು ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೀನಿ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಹುಣಸೆಹಣ್ಣು ಅನ್ನೋದ್ರಿಂದ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಆಗುತ್ತೆ. ನನಗೆ ಒಂದು ಇಡೀ ಉಪ್ಪು ಸರಿಯಾಗಿ ಬಂತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಅದು ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಡಿ. ಈಗ ಗೊಜ್ಜು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ, ಒಂದು 5 ನಿಮಿಷ ಆಯಿತು. 5 ನಿಮಿಷ ನಾನು ಈಗ ಪುಳಿಯೋಗರೆ ಪೌಡ್ರ್ ಹಾಕಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನ್ ಅಲ್ಲ, ಇದು ಇನ್ನೂ ದೊಡ್ಡ ಸ್ಪೂನೇ, ಪಲ್ಯದ ಸ್ಪೂನು. ಈ ಮೆಷರ್ಮೆಂಟ್ ಸರಿಯಾಗಿ ಬರುತ್ತೆ, ಅದರಿಂದ ನಾನು ಸ್ಪೂನ್ ಅಳತೆ ಇಟ್ಕೊಂಡಿದ್ದೀನಿ. 100 ಗ್ರಾಮು ಹುಣಸೆಹಣ್ಣಿಗೆ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಲ್ಲ, ಇದು ಇನ್ನೂ ದೊಡ್ಡ ಸ್ಪೂನೇ. ಈಗ ಎಲ್ಲ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ನೀವು ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡಿ. ಇಂಗು ನಾನು ನೆನೆಯೋಕ್ಕೆ ಇಟ್ಟಿದ್ದೆ, ಗಡ್ಡೆ ಇಂಗು, ಅದನ್ನು ಸೇರಿಸ್ಕೊಳ್ಳೋಣ. ಈಗ ನೀವು ಹಿಂಗೆ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಪೌಡ್ರಿಗಿಂತ ಗಡ್ಡೆ ಹಿಂಗೆ ಚೆನ್ನಾಗಿರೋದು. ಗಡ್ಡೆ ಹಿಂಗನ್ನ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ನಾನು ಬಿಸಿನೀರಲ್ಲಿ ಹಾಕಿ ನೆನೆಯಕ್ಕೆ ಬಿಡೋದು. ಎಮರ್ಜೆನ್ಸಿಗೆ ಅಂದರೆ ಬಿಸಿನೀರೇ, ಇಲ್ಲಾಂದರೆ ರಾತ್ರಿ ಹೊತ್ತು ನೆನೆಯಕ್ಕೆ ಬಿಟ್ಟರೆ ಅದು ಮಗ್ಲತ್ತೆಲ್ಲ ಚೆನ್ನಾಗಿ ನೆಂದು ಗೊಜ್ಜು ಥರ ಬರುತ್ತೆ, ಗಟ್ಟಿಯಾಗಿ. ಆ ನೀರು ಸೇರಿಸ್ಕೊಳ್ಳೋದು. ಇವಾಗ ಬಿಸಿನೀರಲ್ಲಿ ನಾನು ನೆನೆಯಕ್ಕೆ ಬಿಟ್ಟೆ, ನಾನು ಉಜ್ಜಿಬಿಟ್ಟು ಹಾಕಿದ್ದೀನಿ. ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಬೆಲ್ಲ, 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದರೂ ಅದು ಸೇರಿಸ್ಕೋಬೋದು. ನನಗಿಷ್ಟು ಸರಿಯಾಗಿತ್ತು, ಮೆಷರ್ಮೆಂಟ್ ಸರಿಯಾಗಿತ್ತು, ಮತ್ತು ಟೇಸ್ಟು ಚೆನ್ನಾಗಿತ್ತು. ಉಪ್ಪು, ಹುಳಿ, ಖಾರ ಅಂತ ಇಷ್ಟು ಸಾಕಾಯಿತು. ನಿಮ್ಗೆ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೋಬೋದು. ಗೊಜ್ಜು ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟೆ. ನಾನು ಮತ್ತೆ ಇನ್ನೊಂದು ಸರ್ತಿ ಒಗ್ಗರಣೆ ಸೇರಿಸ್ತೀನಿ. ಇದು ಆಪ್ಷನ್, ನಮಗೆ ಸೇರಿಸಿದ್ರೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಕಡಲೆಕಾಯಿ ಬೀಜ. ಇಲ್ಲಾಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಏನಂದರೆ, ನೀವು ಅನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗೊಜ್ಜು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಇನ್ನೊಂದು ಸರ್ತಿ ನೀವು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಘಮ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ, ಘಮ ಅಂತ ವಾಸನೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ನಾನು ಹಿಂಗೂ ಮಾಡ್ತೀನಿ, ಇಲ್ಲಾಂದರೆ ಅನ್ನಕ್ಕೂ ಮಿಕ್ಸ್ ಮಾಡ್ತೀನಿ. ನೋಡಿ, ಈಗ ಮತ್ತೆ ಸಿಮ್ಮಲ್ಲಿಟ್ಟೆ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋದು ಅಷ್ಟೇ. ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಮತ್ತೆ ಸಿಮ್ಮಲ್ಲಿ ಒಂದು 2 ನಿಮಿಷ ಇಟ್ಟು ಆಫ್ ಮಾಡಿದ್ದೀನಿ. ಈ ಪುಳಿಯೋಗರೆ ಗೊಜ್ಜಂತೂ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಮಾಡೋದು ಹೆಂಗಿರುತ್ತೋ ಹಂಗೆ ಇರುತ್ತೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವು 2 ಸರ್ತಿ ಒಗ್ಗರಣೆ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಗೊಜ್ಜು ಎಷ್ಟು ಬೇಕೋ ಅಷ್ಟು ತಗೊಂಡು ಮಿಕ್ಕಿದ್ದು ಗೊಜ್ಜಿಗೆ ನಾನು ಅನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿ ಬಂದಿತ್ತು. ಮತ್ತು ಇದಕ್ಕೆ ಅನ್ನ ಬಿಡಿಯಾಗಿರಬೇಕು. ಪುಳಿಯೋಗರೆ, ಚಿತ್ರಾನ್ನಕ್ಕೆಲ್ಲ ಅನ್ನ ತುಂಬ ಬೇಯಿಸಬಾರ್ದು. ತುಂಬ ಸಾಫ್ಟಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬಿಡಿಯಾಗಿ ಎಣ್ಣೆ 1 ಸ್ಪೂನ್ ಎಣ್ಣೆ ಹಾಕಿ ಬಸಿಬೇಕು. ಆವಾಗ ಒಂದಕ್ಕೊಂದು ಅಂಟಲ್ಲ ಅನ್ನ. ನಾನಿವತ್ತು ಎಣ್ಣೆ ಹಾಕಿ ಬಸ್ತಿದ್ದೀನಿ. ಮಾಮೂಲಿ ಸೋನಾ ಮಸೂರಿ ರೈಸು ಬಿಡಿಯಾಗಿ ಬಂದಿದೆ. ಇದು ಪೊಣ್ಣಿ ರೈಸಲ್ಲಿ ಮಾಡೋದು ಚೆನ್ನಾಗಿರುತ್ತೆ. ನಾನಿವತ್ತು ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಫ್ರೆಂಡ್ಸ್, ಅನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.